ಡೀಟೇಲ್ಸ್ಗಾಗಿ. ಇನ್ನು 5 ದಶಕದ ಬಳಿಕ ದೇಶದಲ್ಲಿ ರಕ್ಷಣಾ ಮಾಕ್ ಡ್ರಿಲ್ ನಡೆಸಲಾಗುತ್ತೆ ನಾಳೆ. 1971ರ ನಂತರ ಇದೇ ಮೊದಲ ಬಾರಿಗೆ ಮಾಕ್ ಡ್ರಿಲ್ ಅನ್ನ ದೇಶದಲ್ಲಿ ನಡೆಸೋದಕ್ಕೆ ಕೇಂದ್ರ ಸರ್ಕಾರ ಪ್ಲಾನ್ ರೂಪಿಸಿದೆ. ಕೇಂದ್ರದಿಂದ ಉತ್ತರ ಭಾರತದ ರಾಜ್ಯಗಳಿಗೆ ಸೂಚನೆ ರವಾನೆಯಾಗಿದೆ. 1971ರಲ್ಲಿ ಭಾರತ ಪಾಕ್ ಯುದ್ಧದ ಸಂದರ್ಭದಲ್ಲಿ ಮಾಕ್ ಡ್ರಿಲ್ ಆಗಿತ್ತು. ಆ ಬಳಿಕ ಎಂದೂ ಕೂಡ ರಕ್ಷಣಾ ಮಾಕ್ ಡ್ರಿಲ್ ಆಗಿರಲಿಲ್ಲ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲೂ ಕೂಡ ಮಾಕ್ ಡ್ರಿಲ್ ಅನ್ನ ನಡೆಸಿರಲಿಲ್ಲ. ಸದ್ಯ ಪಾಕಿಸ್ತಾನದ ಮೇಲೆ ಪ್ರತಿ ದಾಳಿ ನಡೆಸುವ ಸಾಧ್ಯತೆ ಇದೆ. ಹಾಗಾಗಿ ದೇಶದ ಜನರನ್ನ ರಕ್ಷಿಸುವಂತಹ ನಿಟ್ಟಿನಲ್ಲಿ, ಅಲರ್ಟ್ ಆಗಿರಿಸುವಂತಹ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ನಡೆಸೋದಕ್ಕೆ ಸೂಚನೆ ನೀಡಿದ್ದಾರೆ. ರಕ್ಷಣಾ ಮಾಕ್ ಡ್ರಿಲ್ಗೆ ಕೇಂದ್ರದಿಂದ ಸೂಚನೆ ಸಿಕ್ಕಿದೆ. ಈ ಹಿಂದೆ 1971ರಲ್ಲಿ ಭಾರತ ಮತ್ತು ಪಾಕ್ ಸೈನ್ಯದ ಮಧ್ಯೆ ನಡೆದಿದ್ದಂತಹ ವಾರ್ ಇದು. ಆ ಸಂದರ್ಭದಲ್ಲಿ ಅದನ್ನ ಇಂಡೋ ಪಾಕ್ ವಾರ್ ಅಂತ ಕರೀತಾರೆ. ಆ ಇಂಡೋ ಪಾಕ್ ವಾರ್ ಸಂದರ್ಭದಲ್ಲಿ ದೇಶದ ರಕ್ಷಣೆಗೋಸ್ಕರ, ದೇಶದ ಜನರ ರಕ್ಷಣೆಗೋಸ್ಕರ ಮಾಕ್ ಡ್ರಿಲ್ ಅನ್ನ ನಡೆಸಿರ್ತಾರೆ. ಆಗ ಬಾಂಗ್ಲಾ ವಿಮೋಚನೆಗೆ ಸಂಬಂಧಪಟ್ಟಂತಹ ವಾರ್ ಆಗಿರುತ್ತದೆ. ಈ ಯುದ್ಧದಲ್ಲಿ ಪಾಕಿಸ್ತಾನದ ಸೈನ್ಯ ಭಾರತಕ್ಕೆ ಶರಣಾಗತಿ ಆಗಿರುವಂತಹ ಇತಿಹಾಸದ ಪುಟಗಳನ್ನ ತಿರುವಿ ನೋಡಿದಾಗ ಇದು ಕೂಡ ನಮಗೆ ಗೊತ್ತಾಗುತ್ತೆ. 27 ಮಾರ್ಚ್ 1971ರಲ್ಲಿ ಇಂದಿರಾ ಗಾಂಧಿ ಅವರು ಪೂರ್ವ ಪಾಕಿಸ್ತಾನದ ಜನರ ಸ್ವಾತಂತ್ರ್ಯದ ಹೋರಾಟಕ್ಕಾಗಿ ತಮ್ಮ ಸರ್ಕಾರದ ಪೂರ್ಣ ಬೆಂಬಲವನ್ನ ಘೋಷಿಸುತ್ತಾರೆ. ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ, ಇಂದಿರಾ ಗಾಂಧಿ ಅವರ ಸೂಚನೆಯ ಮೇರೆಗೆ ಭಾರತೀಯರು ಕೂಡ ಅಲರ್ಟ್ ಆಗಿರಬೇಕು, ಭಾರತದವರಿಗೂ ಯಾವುದೇ ಏನೂ ಸಮಸ್ಯೆ ಆಗಬಾರದು, ಭಾರತದ ಜನರು ಅಲರ್ಟ್ ಆಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ಅನ್ನ ಆ ಸಂದರ್ಭದಲ್ಲಿ ನಡೆಸಿರ್ತಾರೆ. ಪೂರ್ವ ಪಾಕಿಸ್ತಾನದಲ್ಲಿ ಹಿಂಸಾಚಾರ ಆ ಸಂದರ್ಭದಲ್ಲಿ ಹೆಚ್ಚಾಗುತ್ತೆ. 1970-71ನೇ ಇಸ್ವಿ ಸಂದರ್ಭದಲ್ಲಿ ಪೂರ್ವ ಪಾಕಿಸ್ತಾನದಲ್ಲಿ ಹಿಂಸಾಚಾರ ಜಾಸ್ತಿ ಆಗುತ್ತೆ. ಆಗ 1 ಕೋಟಿ ನಿರಾಶ್ರಿತರು ಭಾರತಕ್ಕೆ ಬಂದಿದ್ರು ಅನ್ನುವಂತಹ ಮಾಹಿತಿ ಇದೆ. ಆ 1 ಕೋಟಿ ನಿರಾಶ್ರಿತರು ಭಾರತಕ್ಕೆ ಬರ್ತಾ ಇದ್ದಂತೆ ಪೂರ್ವ ಪಾಕಿಸ್ತಾನದಲ್ಲಿ ಅರಾಜಕತೆ ಕೂಡ ಸೃಷ್ಟಿಯಾಗುತ್ತೆ. ಇದು ಹಿಂದಿರುವಂತಹ ಹಿಸ್ಟ್ರಿ. ಇದೇ ಹಿಸ್ಟ್ರಿ ಸದ್ಯಕ್ಕೆ ಮರುಕಳಿಸುವಂತ ಪ್ರಯತ್ನ ಕೇಂದ್ರ ಸರ್ಕಾರದಿಂದ ಆಗ್ತಾ ಇದೆ. ಅದು ಮಾಕ್ ಡ್ರಿಲ್ ಮಾಡೋ ಮೂಲಕ. ಅಂದ್ರೆ ಈಗ ಇನ್ನಷ್ಟು ಅಡ್ವಾನ್ಸ್ಡ್ ಆಗಿರುವಂತಹ ಟೆಕ್ನಾಲಜಿ ಮತ್ತು ಇನ್ನಷ್ಟು ಅಡ್ವಾನ್ಸ್ ಆಗಿರುವಂತಹ ಶಸ್ತ್ರಾಸ್ತ್ರಗಳಾಗಿರಬಹುದು ಅಥವಾ ಜನರನ್ನ ರಕ್ಷಣೆ ಮಾಡುವಂತಹ ವಿಧಾನಗಳು ಬೆಳಕಿಗೆ ಬಂದಿದೆ. ಹಾಗಾಗಿ ಈ ಸಲದ ನಾಳೆ ನಡೆಯುವಂತಹ ಮಾಕ್ ಡ್ರಿಲ್ ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.